ರಾಜ್ಯಕ್ಕೆ ಸಿಹಿ ಸುದ್ದಿ. ಸಾರಿ, ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶನೇ ಖುಷಿ ಪಡೋ ಸುದ್ದಿ. ಹೆಂಗೆ ಅಂತೀರಾ? ಇವತ್ತು ಇಂಡಿಯಾದ ಹೊಸ GST ರಿಫಾರ್ಮ್ ಬರೀ ಟ್ಯಾಕ್ಸ್ ನ ಕಡಿಮೆ ಮಾಡೋದಷ್ಟೇ ಅಲ್ಲ, ನಮ್ಮೆಲ್ಲ ಇಂಡಿಯನ್ಸ್ ಗೆ ದೀಪಾವಳಿ ಬೋನಸ್ ನ ಕೊಡ್ತಾ ಇದೆ. ಇವತ್ತು ಇಂಡಿಯಾದ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ ಒಬ್ಬ ಕಾಮನ್ ಮ್ಯಾನ್ ಲೈಫ್ ನ ಎಷ್ಟು ಈಸಿ ಮಾಡಿದೆ ಅಂತ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ವಿಷಯ ತಿಳ್ಕೊಂತೀರಾ. ಸೆಪ್ಟೆಂಬರ್ 3, 2025 56ನೇ GST ಕೌನ್ಸಿಲ್ ನಡೆಯುತ್ತೆ. ಅದಾದ್ಮೇಲೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಒಂದು ಮ್ಯಾಸಿವ್ ಥಿಂಗ್ ನ ಅನೌನ್ಸ್ ಮಾಡುತ್ತೆ. ಅದೇನಂತ ಅಂದ್ರೆ GST 2.0. ಅಂದ್ರೆ ಇನ್ನು ಮುಂದೆ ಬರೀ ಎರಡೇ ಸ್ಲ್ಯಾಬ್ಸ್, ಒಂದು 5%, ಇನ್ನೊಂದು 18%. ಮೊದಲು 4 ಸ್ಲ್ಯಾಬ್ಸ್ ಇತ್ತು, 5%, 12%, 18% ಅಂಡ್ 28%. ತುಂಬಾ ಕನ್ಫ್ಯೂಷನ್ ಅಲ್ವಾ? ಬಟ್ ಈಗ GST 2.0 ಬಂದಾದ್ಮೇಲೆ ಕಾಮನ್ ಮ್ಯಾನ್ ಗೆ ಡೈರೆಕ್ಟ್ ಸೇವಿಂಗ್ಸ್ ಆಗುತ್ತೆ. ಫಾರ್ಮರ್ಸ್ ಗೆ ಪ್ರೊಡಕ್ಷನ್ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ. ಸ್ವಲ್ಪ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ, ನೀವು ಡೈಲಿ ಯೂಸ್ ಮಾಡೋ ಹಾಲು 62 ರೂಪಾಯಿ ಇದ್ದಿದ್ದು 58 ರೂಪಾಯಿಗೆ, ತುಪ್ಪ 650 ಇದ್ದಿದ್ದು 610. ಅಂಡ್ ಕೆಲವೊಂದು ಟಿವಿ ಮತ್ತೆ ಎಸಿಸ್ ಮೇಲೆ ನೀವು 4,500ದಿಂದ 8,000 ತನಕ ದುಡ್ಡು ಉಳಿಸಬಹುದು. ಇನ್ನು ಮೈನ್ ಬಿಸ್ನೆಸ್ ಓನರ್ಸ್ ಗೆ ರೀಫಂಡ್ ಫಾಸ್ಟ್ ಆಗುತ್ತೆ, ವಿತ್ ಇನ್ 3 days. ಅದು ಎಲ್ಲ ಆಟೋ ಅಪ್ರೂವ್. ನೀವೇನಾದ್ರೂ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಿದ್ರೆ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಎಲ್ಲ ಈಗ ಬರೀ 12%, ಕೆಲವೊಂದು ಸೆಕ್ಟರ್ ಅಲ್ಲಿ 5% ಕೂಡ ಆಗಿರಬಹುದು. ಈ ಸಿಂಪ್ಲಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ನಮ್ಮ ಇಂಡಿಯಾದ ಅಪ್ಕಮಿಂಗ್ ಸ್ಟಾರ್ಟ್ಅಪ್ಸ್ ಗೆ ತುಂಬಾನೇ ಕ್ಲಾರಿಟಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲಾ ರೇಟ್ ಕಟ್ಸ್ ಆದ್ಮೇಲೆ ಕೂಡ ನಮ್ಮ ಇಂಡಿಯಾದ GST ಕಲೆಕ್ಷನ್ ರೆಕಾರ್ಡ್ ಮಾಡ್ತಾ ಇದೆ ವಿತ್ 22 lakh crores in 2025. ಇದರ ಅರ್ಥ ಏನು ಅಂತ ಅಂದ್ರೆ, ಸಿಸ್ಟಮ್ ಸಿಂಪಲ್ ಆಗಿದ್ರು ಎಕಾನಮಿ ಮಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಕೂಡ 0.4% ಕಡಿಮೆ ಆಗಿದೆ ವಿತೌಟ್ ಎನಿ ಬಿಗ್ ಡ್ರಾಮಾ. ಸೊ ಇದು ಜಸ್ಟ್ ಒಂದು ಪಾಲಿಸಿ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲ ಕೋಟ್ಯಾಂತರ ಇಂಡಿಯನ್ಸ್ ಗೆ ದೀಪಾವಳಿ ಗಿಫ್ಟ್ ಅಂತಾನೆ ಅನ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಟೈಮ್ ನೀವು ಟೂತ್ ಪೇಸ್ಟ್ ಅಥವಾ ಬಿಸ್ಕೆಟ್ ಪ್ಯಾಕೆಟ್ಸ್ ತಗೊಂಡಾಗ ನೆನಪಿಸ್ಕೊಳ್ಳಿ, ಇದ್ರ ಪ್ರೈಸ್ ಡ್ರಾಪ್ ಇಂದ ಇರೋದು GST ರಿಫಾರ್ಮ್ ಅಂತ. ಅಂಡ್ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ನಿಮ್ ಪಾಕೆಟ್ ಅಲ್ಲಿರೋ ದುಡ್ಡು ಹೆಂಗ್ ಸೇವ್ ಆಗ್ತಾ ಇದೆ ಅಂತ. ಅಂಡ್ ಇದೇ ತರ ವ್ಯಾಲ್ಯೂಯಬಲ್ ಕಂಟೆಂಟ್ಸ್ ಗೆ ಮರಿದೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.